Tricolor theme beverages, tricolor theme salads, tricolor theme ice creams, tricolor themed cut fruits, desserts. Everything was filled with Independence Day vibe in this buffet. Last year on our Independence Day, I had visited Cosmo restaurant in Hyatt Centric Hebbal, and their buffet was too good. ರೆಸ್ಟೋರೆಂಟ್ಗೆ ಎಂಟರ್ ಆದ ತಕ್ಷಣ ಆಂಬಿಯನ್ಸ್ ತುಂಬ ಫೆಸ್ಟಿವ್ ಆಗಿತ್ತು. ಇಂಡಿಪೆಂಡೆನ್ಸ್ ಡೇ ಥೀಮ್ಗೆ ಡೆಕೋರೇಷನ್ಸ್ ಮಾಡಿದ್ರು ಆ್ಯಂಡ್ ಓವರ್ ಆಲ್ ವೈಬ್ ವಾಸ್ ರಿಯಲಿ ನೈಸ್. ನಮ್ಮ ಟೇಬಲ್ ಮೇಲೆ ಕೂಡ ಇಂಡಿಯನ್ ಫ್ಲ್ಯಾಗ್ಸ್ನ ಅರೇಂಜ್ ಮಾಡಿದ್ರು. ಚಿಕ್ಕ ಡೀಟೇಲ್ ಆದರೂ ಓವರ್ ಆಲ್ ಇಂಡಿಪೆಂಡೆನ್ಸ್ ಡೇ ಫೀಲ್ನ ಇನ್ನೂ ಸ್ಪೆಷಲ್ ಮಾಡಿತ್ತು. ಫಸ್ಟ್ ಥಿಂಗ್ ನನ್ನ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ದು ಈ 3 ಬೆವರೇಜಸ್, 3 ಡಿಫ್ರೆಂಟ್ ಕಲರ್ಸ್, ಸ್ಯಾಫ್ರಾನ್, ವೈಟ್, ಗ್ರೀನಲ್ಲಿ. ಸ್ಯಾಫ್ರಾನ್ಗೆ ಮ್ಯಾಂಗೋ ಮ್ಯಾಜಿಕ್, ವೈಟ್ಗೆ ಸ್ವೀಟ್ ಲಸ್ಸಿ, ಆ್ಯಂಡ್ ಗ್ರೀನ್ಗೆ ಮ್ಯಾಂಗೋ ಪನ್ನ. ಈ 3 ಬೆವರೇಜಸ್ನ ಟ್ರೈಕಲರ್ ಥೀಮಲ್ಲಿ ಸರ್ವ್ ಮಾಡ್ತಾಯಿದ್ರು. ಎಷ್ಟು ಯುನೀಕ್ ಐಡಿಯಾ ಅಲ್ವಾ? ಆ್ಯಂಡ್ ದಿಸ್ ಥೀಮ್ ಬೆವರೇಜಸ್ಗೆ ಮಾತ್ರ ಲಿಮಿಟೆಡ್ ಆಗಿರಲಿಲ್ಲ. ಈವನ್ ಫ್ರೂಟ್ಸ್ 3 ಕಲರ್ಸಲ್ಲಿ ಬ್ಯೂಟಿಫುಲ್ಲಿ ಅರೇಂಜ್ ಮಾಡಿದ್ರು. ಈವನ್ ವೆಜಿಟೇಬಲ್ಸ್ ಆಲ್ಸೋ. ಸ್ಯಾಲಡ್ ಸೆಕ್ಷನಲ್ಲೂ ಸೇಮ್ ಟ್ರೈ ಕಲರ್ ಕಾನ್ಸೆಪ್ಟ್ ಕಂಟಿನ್ಯೂ ಮಾಡಿದರು. ಸೊ ಬಫೆಯಲ್ಲಿ ಆಲ್ಮೋಸ್ಟ್ ಎವ್ರಿ ಸೆಕ್ಷನಲ್ಲಿ ಇಂಡಿಪೆಂಡೆನ್ಸ್ ಡೇ ಥೀಮ್ ಕಾಣಿಸ್ತಿತ್ತು. ಸ್ಯಾಲಡ್ ಸೆಕ್ಷನಲ್ಲಿ ದೆರ್ ವೇರ್ ಅ ಲಾಟ್ ಆಫ್ ಅಕಂಪನಿಮೆಂಟ್ಸ್ ಲೈಕ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಹಮ್ಮಸ್, chicken salami, pork ham, pork pepperoni and all. There were different varieties of cheese and different varieties of honey as well. ಸ್ಟಾರ್ಟರ್ಸ್ ಸೆಕ್ಷನಲ್ಲಿ ನಾನ್ ವೆಜಿಟೇರಿಯನ್ಸ್ಗೆ ಪೆಪ್ಪರ್ ಫಿಶ್, ಮಟನ್ ಪೆಪ್ಪರ್ ಫ್ರೈ ಆ್ಯಂಡ್ ಚಿಕನ್ ಬಂಜಾರ ಕಬಾಬ್ ಇತ್ತು. ಫಾರ್ ವೆಜಿಟೇರಿಯನ್ಸ್ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್, ಪನ್ನೀರ್ ಟಿಕ್ಕಾ ಆ್ಯಂಡ್ ಯಾಲಪೆನೋ ಚೀಸ್ ಪಾಪರ್ಸ್ ಇದ್ವು. ಸೊ ವೆಲ್ಕಮ್ ಡ್ರಿಂಕ್ಸ್ ಜೊತೆಗೆ ಎಲ್ಲ ಸ್ಟಾರ್ಟರ್ಸ್ನೂ ಹಾಕ್ಕೊಂಡು ಒಂದು ರೌಂಡ್ ಬ್ಯಾಟಿಂಗ್ ಮಾಡಿದ್ವಿ. ಆದಮೇಲೆ ವಿ ಕೇಮ್ ಟು ದ ಚಾಟ್ ಕೌಂಟರ್ ಆ್ಯಂಡ್ ವಿ ಆರ್ಡರ್ಡ್ 1 ಪಾನಿಪುರಿ ಆ್ಯಂಡ್ 1 ದಹಿ ಪಾಪಡಿ ಚಾಟ್. There were pasta and dim sum counters as well, serving different varieties of pasta and dim sums. ಇದೆಲ್ಲ ನೋಡಿ ಆಲ್ರೆಡಿ ತುಂಬ ಎಕ್ಸೈಟೆಡ್ ಆಗಿದ್ದೆ. ಬಟ್ ಆ್ಯಕ್ಚುಯಲ್ ಬಫೆಯಲ್ಲಿ ಇನ್ನೂ ಪ್ಲೆಂಟಿ ಆಫ್ ಆಪ್ಷನ್ಸ್ ಇದ್ವು. ಫುಡ್ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಅರೇಂಜ್ ಮಾಡಿದರು. ದೆರ್ ವಾಸ್ ಲೈವ್ ಸಿಂಗಿಂಗ್ ಹ್ಯಾಪನಿಂಗ್ ಇನ್ ದ ರೆಸ್ಟೋರೆಂಟ್. ಕಮಿಂಗ್ ಟು ದ ಮೇನ್ ಕೋರ್ಸ್, ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಲೈಕ್ ಸ್ಟಿರ್ ಫ್ರೈ ವೆಜಿಟೇಬಲ್, ಹಕ್ಕಾ ನೂಡಲ್ಸ್, ಟ್ರಯೋಪೊಲೆಂಟಾ, ಇದು ಇಟಾಲಿಯನ್ ಡಿಶ್, ಸ್ಟಫ್ಡ್ ಮಶ್ರೂಮ್ ವಿತ್ ಸ್ಯಾಫ್ರನ್ ಸಾಸ್, ಬೈಗನ್ ಮಸಾಲ, ಮಾಕಿ ಮಶ್ರೂಮ್. There were a lot of varieties of papads and fryams also. ಇಲ್ಲಿ ನೋಡಿ, ನಮ್ಮ ಫೇವ್ರೆಟ್ ಡಿಶ್ ಚಿಕನ್ ಬಿರಿಯಾನಿ, ಫಿಶ್ ಕರಿ, ಟೊಮ್ಯಾಟೊ ಪೆಪ್ಪರ್ ರಸಮ್, ಕ್ಯಾರೆಟ್ ಬೀನ್ಸ್ ಪಲ್ಯ, ಸ್ಟೀಮ್ಡ್ ರೈಸ್, ವೆಜಿಟೇರಿಯನ್ಸ್ಗೆ ವೆಜಿಟೇಬಲ್ ಬಿರಿಯಾನಿ, ಪನ್ನೀರ್ ಖುಷ್ನುಮಾ, ದಾಲ್ ತಡ್ಕಾ, ಥಾಯ್ ರೆಡ್ ಚಿಕನ್ ಕರಿ ಕೂಡ ಇತ್ತು, ಗ್ರಿಲ್ಡ್ ಫಿಶ್ ಆ್ಯಂಡ್ ವೆಜಿಟೇಬಲ್ ವಿತ್ ಲೆಮನ್ ಬಟರ್.
ಇದನ್ನು ಟ್ರೈ ಕಲರ್ ಥೀಮಲ್ಲೇ ಅರೇಂಜ್ ಮಾಡಿದ್ದಾರೆ ನೋಡಿ. ರೋಗನ್ ಮುರ್ಗ್ ಜೊತೆಗೆ ಮಟನ್ ಹೈದರಾಬಾದಿ ಕರ್ರಿ ಕೂಡ ಇತ್ತು. ಆ್ಯಂಡ್ ಫೈನಲಿ ಡೆಸರ್ಟ್ ಸೆಕ್ಷನ್ಗೆ ಬಂದಾಗ ಒನ್ಸ್ ಅಗೇನ್ ದ ಟ್ರೈ ಕಲರ್ ಥೀಮ್ ವಾಸ್ ಎವ್ರಿವೇರ್. ಡೆಸರ್ಟ್ಸ್ ಆ್ಯಂಡ್ ಈವನ್ ಐಸ್ ಕ್ರೀಮ್ಸ್ನ ಸ್ಯಾಫ್ರನ್ ವೈಟ್ ಗ್ರೀನ್ ಕಲರ್ಸಲ್ಲಿ ಅರೇಂಜ್ ಮಾಡಿದರು. ಆ್ಯಪಲ್ ಪಾಯ್, ಕ್ಯಾಂಡೀಸ್, different kind of mousse cakes, yogurt, oh my god, so many kinds of desserts. Tricolored themed cake, ಸ್ವೀಟ್ಸ್ ಕೂಡ ತುಂಬ ವೆರೈಟೀಸ್ ಇತ್ತು. ಮೈಸೂರು ಪಾಕ್, ರಸ್ಮಲಾಯ್, ಕಪ್ ಕೇಕ್, ಮಿಲ್ಕ್ ಕೇಕ್, ತುಂಬ ವೆರೈಟೀಸ್ ಇತ್ತು. ಆ್ಯಂಡ್ ದೇರ್ ವರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಜ್ಯಾಮ್ಸ್ ಆಸ್ ವೆಲ್. ಆ್ಯಂಡ್ ಸೋ ಮೆನಿ ವೆರೈಟೀಸ್ ಆಫ್ ಕಟ್ ಫ್ರೂಟ್ಸ್. ಓವರಾಲ್ ನನಗೆ ಈ ಎಕ್ಸ್ಪೀರಿಯನ್ಸಲ್ಲಿ ಮೋಸ್ಟ್ ಇಂಪ್ರೆಸಿವ್ ಅನಿಸಿದ್ದು ಜಸ್ಟ್ ಫುಡ್ ವೆರೈಟಿ ಅಲ್ಲ. ದೇ ಹ್ಯಾಡ್ ಆ್ಯಕ್ಚುಲಿ ಕ್ಯಾರಿಡ್ ದ ಇಂಡಿಪೆಂಡೆನ್ಸ್ ಡೇ ಥೀಮ್ ಥ್ರೂ ಔಟ್ ದ ಎಕ್ಸ್ಪೀರಿಯನ್ಸ್, ಫ್ರಮ್ ದ ಟೇಬಲ್ ಸೆಟಪ್ ಆ್ಯಂಡ್ ಬೆವರೇಜಸ್ ಟು ಫ್ರೂಟ್ಸ್, ಸ್ಯಾಲಡ್ಸ್, ಲೈವ್ ಕೌಂಟರ್ಸ್, ಡೆಸರ್ಟ್ಸ್ ಆ್ಯಂಡ್ ಈವನ್ ದ ಎಂಟರ್ಟೈನ್ಮೆಂಟ್. ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಡ್ ದಿಸ್ ಫೀಲ್ ಡಿಫರೆಂಟ್ ಫ್ರಮ್ ಅ ರೆಗ್ಯುಲರ್ ಬೊಫೆ. ಇದು ಲಾಸ್ಟ್ ಇಯರ್ಸ್ ಇಂಡಿಪೆಂಡೆನ್ಸ್ ಡೇ ಎಕ್ಸ್ಪೀರಿಯನ್ಸ್. ಬಟ್ ಇಂಡಿಪೆಂಡೆನ್ಸ್ ಡೇ ಮತ್ತೆ ಬರ್ತಾ ಇರೋದ್ರಿಂದ ಈ ಬ್ಯೂಟಿಫುಲ್ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ನಿಮಗೆ ಈ ಬೊಫೆಯಲ್ಲಿ ಯಾವ ಪಾರ್ಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು? ಕಮೆಂಟ್ ಮಾಡಿ ಹೇಳಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.